ಥರ ಈಡೇರುತ್ತೆ ಅಂತ ಅನಿಸ್ತಾ ಇದೆಯಾ? ಅದು ಅವ್ರ ಸ್ಟ್ರೆಂತ್ ಮೇಲೆ ಬಂದರೆ ಸ್ವಾಗತ ಮಾಡ್ತಾರೆ ಅದನ್ನು. ಅದು ಅವರು ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಅದು ಅವರ ಸೇರಿದ್ದು ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರಬೇಕದು. ಅಂದರೆ ನಮ್ಮ ಕಡೆಯಿಂದಾಗಲಿ ನಾವು ಹೇಳೋಕ್ಕಾಗಲ್ಲ. ಅದು ಅವರು ಕೆಲಸ ಮಾಡಿ ತೋರಿಸಿ ಬರುತ್ತೆ. ಇವತ್ತಿಲ್ಲದೆ ನಾಳೆ ಬರುತ್ತೆ. ಹೇಳಿದ್ರು ಯದುವೀರ್ ಅವರು ಸಂಸದರಾದ್ರೆ ಅರಮನೆ ಮತ್ತು ಸರ್ಕಾರದ ನಡುವಿನ ವ್ಯಾಜ್ಯ ಬಿಡಪ್ಪ, ಅದು ಸಾಕಾದ್ರೆ ಮುಗಿದೋದು, ಬೇಕಾಗಿಲ್ಲ ಬೇಕಾಗಿಲ್ಲ ಅದು. ಓವರಾಲ್ ಆಗಿ ಅಲ್ಲ, ಸರ್ಕಾರದ ಬೇಡ ಬೇಡ ಇಲ್ಲ, ನಾನು ಹೇಳ್ತಿದ್ದೀನಿ, ಸರ್ಕಾರದ ವ್ಯಾಜ್ಯಕ್ಕೂ ಈ ಸಂಸದರ ಎಲೆಕ್ಷನ್ಗೂ ಯಾವ ಸಂಬಂಧ ಇಲ್ಲ. ಸಂಬಂಧದಿಂದ ನಾವು ಕಲ್ಪಿಸ್ತಾ ಇಲ್ಲ. ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನೂ ನಡ್ಕೊಂಡು ಹೋಗುತ್ತೆ. ಅದನ್ನು ನಾವು ಎದುರಿಸ್ಕೊಳ್ಳೋದು ನಮ್ಮ ನ್ಯಾಯಾಲಯ ಇದರೊಳಗಿದೆ. ಅದನ್ನು ನಾವು ಹೇಗೆ ಎದುರಿಸ್ಕೊಂಡು ಹೋಗಬೇಕು ಅದನ್ನು ನಾವು ಎದುರಿಸ್ಕೊಂಡು ಹೋಗ್ತೀವಿ. ಸರ್ಕಾರ ಮಾಡಿದ್ದು ಹಾಗೆ ನೋಡೋಕ್ಕೆ ಹೋದರೆ ಈ ಸರ್ಕಾರ ಆ ಸರ್ಕಾರ ಅಂತ ಏನೂ ಹೇಳೋಕ್ಕಾಗಲ್ಲ. ಅದರಿಂದ ಅವ್ರು ಏನು ಬೇಕೋ ಅವ್ರು ಮಾಡ್ಕೊತಾರೆ. ನಾವು ಅದನ್ನು ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಂಡ್ಕೋಬೇಕೋ ನಾವು ಕಂಡ್ಕೋತೀವಿ. ಅದಕ್ಕೆ ಮೈಸೂರು ಅವ್ನು ಬಿಡ್ತಾ ಇಲ್ವಲ್ಲ ನಿಮ್ಮ ಇವನು. ಏನು ನಮ್ಮ ಚಾಮುಂಡಿ ಬೆಟ್ಟಕ್ಕಾಗ್ಬೋದು, ತಾವರೆಕಟ್ಟೆಗಾಗ್ಬೋದು, ಕುಡಿಯೋ ನೀರಿನ ಸರಬರಾಜು ಪೈಪ್ ಲೈನ್ ವ್ಯವಸ್ಥೆ ಮಾಡಲಿಕ್ಕೆ ಅರಮನೆ ಅದು ತಕರಾರು ಇದೆ ಅಂತ ತಪ್ಪು ಗ್ರಹಿಕೆ ಇದೆ. ಅದು ತಪ್ಪು ಗ್ರಹಿಕೆ ಇಲ್ಲ, ಅದು ಮಿಸ್ಲೀಡ್ ಮಾಡಿರ್ಬೋದು. ಹಿಂದೆ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಮತ್ತೆ ಕೊಡಬೇಕು ಅಂತಂದರೆ ಅವರು ಸರಿಯಾದ ಇದರೊಳಗೆ ಬಂದರೆ ಯೋಚನೆ ಮಾಡ್ಬೋದು. ಅವರು ನಿಮ್ಮದೇ ಜಾಗ ಅಲ್ಲ ಅಂದಮೇಲೆ ಅವ್ರು ನಮ್ಮ ಪರ್ಮಿಷನ್ ಕೇಳೋ ಅವಶ್ಯಕ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇಲ್ಲ. ಸೊ ಅದರಿಂದ ನಾವು ಅದಕ್ಕೆ ಏನು ಜವಾಬ್ ಕೊಟ್ಟಿಲ್ಲ. ಈಗ ಕರೆದು ಮಾತಾಡಿ ಆಮೇಲೆ ಲೀಗಲ್ ಆಗಿ ಏನು ಮಾಡ್ಬೋದು, ಏನು ಬೇಕು ನೋಡೋಣ. ಅದು ನಾವು ಕೊಡಲ್ಲ ಅಂತಲೂ ಹೇಳಿಲ್ಲ, ಕೊಡ್ತೀವಿ ಅಂತಲೂ ಹೇಳಿಲ್ಲ. ನಮ್ಮ ಕೈಲವ್ರ ಅನುಮತಿ ತೆಗೆಸ್ಕೊಳ್ಳೋದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು 1,36,000ಕ್ಕೂ 39,000 ಮತಗಳ ಅಂತರದಿಂದ ಜಯವನ್ನು ಸಾಧಿಸಿದ್ದಾರೆ. ಜಯವನ್ನು ಸಾಧಿಸಲಿಕ್ಕೆ ಈ ಚುನಾವಣೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ JDS ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಶಾಸಕರುಗಳು, ಮಾಜಿ ಶಾಸಕರು